ಪೊಟ್ಯಾಷಿಯಂನ ಪ್ರಾಮುಖ್ಯತೆಯ ಕುರಿತು ಸ್ಪೋಕನ್ ಟ್ಯುಟೋರಿಯಲ್ಗೆ ಸುಸ್ವಾಗತ. ಈ ಟ್ಯುಟೋರಿಯಲ್ನಲ್ಲಿ ನಾವು ಇವುಗಳ ಬಗ್ಗೆ ಕಲಿಯುತ್ತೇವೆ. ಪೊಟ್ಯಾಷಿಯಂನ ಆರೋಗ್ಯ ಪ್ರಯೋಜನಗಳು, ಅದರ ಕೊರತೆಯ ಕಾರಣಗಳು, ಪೊಟ್ಯಾಷಿಯಂನ ದೈನಂದಿನ ಸೇವನೆಯ ಶಿಫಾರಸುಗಳು, ಆಹಾರ ಮೂಲಗಳು. ಪೊಟ್ಯಾಷಿಯಂ ಅತ್ಯಗತ್ಯ ಎರಡನೇ ವಿಧದ ಪೋಷಕಾಂಶವಾಗಿದೆ. ಜೀವಕೋಶಗಳ ಸಾಮಾನ್ಯ ಕಾರ್ಯನಿರ್ವಹಣೆಗೆ ಇದು ಅವಶ್ಯಕವಾಗಿದೆ. ಇದು ಪ್ರಮುಖ ಇಲೆಕ್ಟ್ರೋಲೈಟ್ಗಳಲ್ಲಿ ಒಂದಾಗಿದೆ. ಜೀವಕೋಶದೊಳಗೆ ಸಾಮಾನ್ಯ ಮಟ್ಟದ ದ್ರವವನ್ನು ನಿರ್ವಹಿಸುವುದು ಪೊಟ್ಯಾಷಿಯಂನ ಮುಖ್ಯ ಪಾತ್ರವಾಗಿದೆ. ಆದರೆ ಸೋಡಿಯಂ ಜೀವಕೋಶಗಳ ಹೊರಗೆ ದ್ರವದ ಮಟ್ಟವನ್ನು ನಿರ್ವಹಿಸುತ್ತದೆ. ಪೊಟ್ಯಾಷಿಯಂ ಹೃದಯ ಬಡಿತವನ್ನು ನಿಯಂತ್ರಿಸುತ್ತದೆ ಮತ್ತು ಸಾಮಾನ್ಯ ರಕ್ತದೊತ್ತಡವನ್ನು ಬೆಂಬಲಿಸುತ್ತದೆ. ಇದು ಸ್ನಾಯುಗಳು ಮತ್ತು ನರಗಳ ಸರಿಯಾದ ಕಾರ್ಯನಿರ್ವಹಣೆಯನ್ನು ಖಾತ್ರಿಗೊಳಿಸುತ್ತದೆ. ಇದು ಪ್ರೋಟೀನ್ ಸಂಶ್ಲೇಷಣೆಗೆ ಮತ್ತು ಕಾರ್ಬೋಹೈಡ್ರೇಟ್ ಚಯಾಪಚಯಕ್ಕೆ ಕೊಡುಗೆ ನೀಡುತ್ತದೆ. ರಕ್ತದೊತ್ತಡದ ಮೇಲೆ ಸಕ್ಕರೆ ಮತ್ತು ಸೋಡಿಯಂ ಪರಿಣಾಮಗಳನ್ನು ನಾವು ಈಗ ನೋಡುತ್ತೇವೆ. ಸಕ್ಕರೆ ಮತ್ತು ಉಪ್ಪು ಹೆಚ್ಚಿರುವ ಆಹಾರವನ್ನು ಸೇವಿಸಿದಾಗ ನಮ್ಮ ಸೋಡಿಯಂ ಮಟ್ಟವು ಹೆಚ್ಚಾಗುತ್ತದೆ. ಸಕ್ಕರೆ ಮೂತ್ರಪಿಂಡದಿಂದ ದೇಹದಲ್ಲಿ ಸೋಡಿಯಂ ಹೀರಿಕೊಳ್ಳುವಿಕೆಯನ್ನು ಹೆಚ್ಚಿಸುತ್ತದೆ. ಪರಿಣಾಮವಾಗಿ ಸೋಡಿಯಂ ದೇಹದಲ್ಲಿ ಉಳಿಯುತ್ತದೆ. ಇದು ರಕ್ತದೊತ್ತಡದ ಹೆಚ್ಚಳಕ್ಕೆ ಮತ್ತು ದೇಹದಲ್ಲಿ ನೀರಿನ ಧಾರಣಕ್ಕೆ ಕಾರಣವಾಗುತ್ತದೆ. ಪರಿಣಾಮವಾಗಿ ಕೈ ಮತ್ತು ಕಾಲುಗಳಲ್ಲಿ ಊತವನ್ನು ಕಾಣಬಹುದು. ಸಕ್ಕರೆ ಸೇವನೆಯನ್ನು ತಪ್ಪಿಸಲು ಸೂಚಿಸಲಾಗುತ್ತದೆ ಮತ್ತು ಪೊಟ್ಯಾಷಿಯಂನ ಸೇವನೆಯನ್ನು ಹೆಚ್ಚಿಸುತ್ತದೆ. ಪೊಟ್ಯಾಷಿಯಂ ರಕ್ತನಾಳಗಳನ್ನು ಸಡಿಲಗೊಳಿಸುತ್ತದೆ ಮತ್ತು ಹೆಚ್ಚುವರಿ ಸೋಡಿಯಂ ಅನ್ನು ತೆಗೆದುಹಾಕುತ್ತದೆ. ಇದರಿಂದ ರಕ್ತದೊತ್ತಡ ಕಡಿಮೆಯಾಗುತ್ತದೆ. ಪ್ರತಿದಿನ ನಮ್ಮ ದೇಹಕ್ಕೆ ಸೋಡಿಯಂಗಿಂತ ಪೊಟ್ಯಾಷಿಯಂ ಹೆಚ್ಚು ಅಗತ್ಯವಿರುತ್ತದೆ ಎಂಬುದನ್ನು ನೆನಪಿಡಿ. ಈ ಟ್ಯುಟೋರಿಯಲ್ನಲ್ಲಿ ನಾನು ಶಿಫಾರಸು ಮಾಡಲಾದ ಆಹಾರದ ಬತ್ತಿಯನ್ನು ನಂತರ ಚರ್ಚಿಸುತ್ತೇನೆ. ಪೊಟ್ಯಾಷಿಯಂನ ಹೆಚ್ಚಿನ ಕೊರತೆಯನ್ನು ಉಂಟುಮಾಡುವ ಹಲವಾರು ಅಂಶಗಳಿವೆ. ಪೊಟ್ಯಾಷಿಯಂ ಕಡಿಮೆ ಇರುವ ಆಹಾರವು ಅವುಗಳಲ್ಲಿ ಒಂದು. ಕೆಲವು ಔಷಧಗಳು ದೇಹದಿಂದ ಬಹಳಷ್ಟು ಪೊಟ್ಯಾಷಿಯಂ ಅನ್ನು ತೆಗೆದುಹಾಕಲು ಕಾರಣವಾಗಬಹುದು. ಈ ಅಂಶವು ಪೊಟ್ಯಾಷಿಯಂ ಕೊರತೆಯನ್ನು ಉಂಟುಮಾಡುತ್ತದೆ. ಆಗಾಗ್ಗೆ ವಾಂತಿ ಮತ್ತು ಅತಿಸಾರವು ಕೊರತೆಗೆ ಕಾರಣವಾಗಬಹುದು. ಅಂತಹ ಸಂದರ್ಭಗಳಲ್ಲಿ ಪೊಟ್ಯಾಷಿಯಂ ಜೊತೆಗೆ ದೇಹವು ಕ್ಲೋರೈಡ್ ಮತ್ತು ಸೋಡಿಯಂ ಅನ್ನು ಕಳೆದುಕೊಳ್ಳುತ್ತದೆ. ಮೆಗ್ನೀಷಿಯಂ ಕೊರತೆಯು ಪೊಟ್ಯಾಷಿಯಂ ಕೊರತೆಯನ್ನು ಸಹ ಉಂಟುಮಾಡುತ್ತದೆ. ಪೊಟ್ಯಾಷಿಯಂ ಅನ್ನು ಮತ್ತೆ ಹೀರಿಕೊಳ್ಳಲು ಮೂತ್ರಪಿಂಡಗಳಿಗೆ ಮೆಗ್ನೀಷಿಯಂ ಅಗತ್ಯವಿದೆ. ಜೀವಕೋಶಗಳಲ್ಲಿ ಸಾಮಾನ್ಯ ಮಟ್ಟದ ಪೊಟ್ಯಾಷಿಯಂ ಅನ್ನು ಕಾಪಾಡಿಕೊಳ್ಳಲು ಇದು ಸಹಾಯ ಮಾಡುತ್ತದೆ. ಪಿಕಾ ಹೊಂದಿರುವ ಜನರು ಸಹ ಪೊಟ್ಯಾಷಿಯಂ ಕೊರತೆಯ ಅಪಾಯದಲ್ಲಿರುತ್ತಾರೆ. ಪಿಕಾ ಎನ್ನುವುದು ಮಣ್ಣಿನ ಅಥವಾ ಮಣ್ಣಿನಂತಹ ತಿನ್ನಲಾಗದ ಪದಾರ್ಥಗಳ ಸೇವನೆಯಾಗಿದೆ. ಜೇಡಿಮಣ್ಣು ಪೊಟ್ಯಾಷಿಯಂನೊಂದಿಗೆ ಬಂಧಿಸುತ್ತದೆ ಮತ್ತು ದೇಹದಿಂದ ಪೊಟ್ಯಾಷಿಯಂ ವಿಸರ್ಜನೆಯನ್ನು ಹೆಚ್ಚಿಸುತ್ತದೆ. ಇದು ದೇಹದಲ್ಲಿ ಖನಿಜಾಂಶದ ಕೊರತೆಗೆ ಕಾರಣವಾಗಬಹುದು. ಕರುಳಿನಲ್ಲಿನ ಉರಿಯೂತವು ಪೊಟ್ಯಾಷಿಯಂ ಹೀರಿಕೊಳ್ಳುವಿಕೆಯನ್ನು ಕಡಿಮೆ ಮಾಡುತ್ತದೆ. ಈ ಅಂಶವು ಪೊಟ್ಯಾಷಿಯಂ ಕೊರತೆಯನ್ನು ಉಂಟುಮಾಡುತ್ತದೆ. ಕಡಿಮೆ ಪೊಟ್ಯಾಷಿಯಂ ಸೇವನೆಯು ಮೂತ್ರಪಿಂಡದಲ್ಲಿ ಕ್ಯಾಲ್ಸಿಯಂ ಮರುಹೀರುವಿಕೆಯನ್ನು ಕುಂಠಿತಗೊಳಿಸುತ್ತದೆ. ಇದು ಮೂತ್ರದಲ್ಲಿ ಹೆಚ್ಚಿದ ಕ್ಯಾಲ್ಸಿಯಂ ವಿಸರ್ಜನೆಗೆ ಕಾರಣವಾಗುತ್ತದೆ ಮತ್ತು ಮೂತ್ರಪಿಂಡದ ಕಲ್ಲುಗಳಿಗೆ ಕಾರಣವಾಗುತ್ತದೆ. ಕೊರತೆಯ ಆರಂಭಿಕ ಲಕ್ಷಣಗಳು ಆಯಾಸ, ಸ್ನಾಯು ದೌರ್ಬಲ್ಯ ಮತ್ತು ಸೆಳೆತ. ಅನಿಯಮಿತ ಹೃದಯ ಬಡಿತ ಮತ್ತೊಂದು ಉದಾಹರಣೆಯಾಗಿದೆ. ದುರ್ಬಲಗೊಂಡ ಗ್ಲೂಕೋಸ್ ಚಯಾಪಚಯದಿಂದಾಗಿ ಪೊಟ್ಯಾಷಿಯಂ ನಷ್ಟ ಸಂಭವಿಸುತ್ತದೆ. ಪೊಟ್ಯಾಷಿಯಂ ಹಠಾತ್ ನಷ್ಟವು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹೆಚ್ಚಿಸುತ್ತದೆ. ಕೊರತೆಯು ಬೆಳವಣಿಗೆಯ ಕುಂಠಿತಕ್ಕೆ ಕಾರಣವಾಗುತ್ತದೆ ಮತ್ತು ಗ್ರೌತ್ ಹಾರ್ಮೋನ್ ಮಟ್ಟ ಕಡಿಮೆಯಾಗುತ್ತದೆ. ಗ್ರೌತ್ ಹಾರ್ಮೋನ್ ಹೊಸ ಕೋಶಗಳ ರಚನೆಗೆ ಸಹಾಯ ಮಾಡುತ್ತದೆ ಮತ್ತು ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ತೀವ್ರ ಕೊರತೆಯು ಅಧಿಕ ರಕ್ತದೊತ್ತಡ ಮತ್ತು ಮಾನಸಿಕ ಗೊಂದಲವನ್ನು ಉಂಟುಮಾಡಬಹುದು. ಅಧಿಕ ರಕ್ತದೊತ್ತಡವು ಹೃದ್ರೋಗಗಳು ಮತ್ತು ಪಾರ್ಶ್ವವಾಯುವಿನ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ. ಕೊರತೆಯಂತೆಯೇ
ಪೊಟ್ಯಾಷಿಯಂ ಮಟ್ಟದಲ್ಲಿ ಹೆಚ್ಚಳವು ಆರೋಗ್ಯ ಸಮಸ್ಯೆಯನ್ನು ಉಂಟುಮಾಡುತ್ತದೆ. ರಕ್ತದಲ್ಲಿನ ಪೊಟ್ಯಾಷಿಯಂ ಮಟ್ಟದಲ್ಲಿನ ಹೆಚ್ಚಳವು ಮಾರಕವಾಗಬಹುದು. ರಕ್ತದಲ್ಲಿ ಪೊಟ್ಯಾಷಿಯಂ ಮಟ್ಟವನ್ನು ಹೆಚ್ಚಿಸುವ ಹಲವಾರು ಅಂಶಗಳಿವೆ. ಮೂತ್ರಪಿಂಡದ ಕಾಯಿಲೆಗಳಿಗೆ ಕೆಲವು ಔಷಧಗಳು ಕಾರಣಗಳಲ್ಲಿ ಒಂದಾಗಿದೆ. ಪೊಟ್ಯಾಷಿಯಂ ಆಧಾರಿತ ಉಪ್ಪಿನ ಬದಲಿಗಳನ್ನು ಬಳಸುವುದರಿಂದ ರಕ್ತದಲ್ಲಿ ಪೊಟ್ಯಾಷಿಯಂ ಹೆಚ್ಚಾಗುತ್ತದೆ. ಅಸ್ತಿತ್ವದಲ್ಲಿರುವ ಮೂತ್ರಪಿಂಡದ ಸಮಸ್ಯೆಗಳೊಂದಿಗೆ ಹೆಚ್ಚಿನ ಪೊಟ್ಯಾಷಿಯಂ ಆಹಾರವನ್ನು ತಿನ್ನುವುದು ಮತ್ತೊಂದು ಅಪಾಯಕಾರಿ ಅಂಶವಾಗಿದೆ. ನಾನು ಈ ಟ್ಯುಟೋರಿಯಲ್ನ ನಂತರದ ಭಾಗದಲ್ಲಿ ಪೊಟ್ಯಾಷಿಯಂನ ಆಹಾರ ಮೂಲಗಳನ್ನು ಚರ್ಚಿಸುತ್ತೇನೆ. ದೇಹದಲ್ಲಿ ಪೊಟ್ಯಾಷಿಯಂ ಹೆಚ್ಚಾದ ಲಕ್ಷಣಗಳು ದೌರ್ಬಲ್ಯ ಮತ್ತು ಆಯಾಸ, ವಾಕರಿಕೆ, ವಾಂತಿ, ಉಸಿರಾಟದ ತೊಂದರೆ ಮತ್ತು ಎದೆನೋವು ಇತರ ಲಕ್ಷಣಗಳಾಗಿವೆ. ಶಿಫಾರಸು ಮಾಡಲಾದ ಪೊಟ್ಯಾಷಿಯಂ ಸೇವನೆಯು ವಿವಿಧ ವಯೋಮಾನದವರಿಗೆ ಭಿನ್ನವಾಗಿರುತ್ತದೆ. 1 ರಿಂದ 3 ವರ್ಷ ವಯಸ್ಸಿನವರಿಗೆ ದಿನಕ್ಕೆ ಸುಮಾರು 1100 ಮಿಲಿಗ್ರಾಂ ಅಗತ್ಯವಿದೆ. 4 ರಿಂದ 6 ವರ್ಷ ವಯಸ್ಸಿನವರಿಗೆ ದಿನಕ್ಕೆ ಸುಮಾರು 1550 ಮಿಲಿಗ್ರಾಂ ಅವಶ್ಯವಿರುತ್ತದೆ. ಪುರುಷರಿಗೆ ದಿನಕ್ಕೆ 3750 ಮಿಲಿಗ್ರಾಂ, ಮಹಿಳೆಯರಿಗೆ ಇದು ದಿನಕ್ಕೆ ಸುಮಾರು 3225 ಮಿಲಿಗ್ರಾಂ. ನಾನು ಈಗ ಪೊಟ್ಯಾಷಿಯಂನ ವಿಶಾಲವಾದ ಆಹಾರ ಮೂಲಗಳ ಬಗ್ಗೆ ಹೇಳುತ್ತೇನೆ. ಇದು ನೈಸರ್ಗಿಕವಾಗಿ ಎಲ್ಲ ಸಸ್ಯ ಆಧಾರಿತ ಆಹಾರಗಳಲ್ಲಿ ಕಂಡುಬರುತ್ತದೆ. ಕಾಳುಗಳು, ಬೀಜಗಳು ಮತ್ತು ಮಸಾಲೆಗಳು ಶ್ರೀಮಂತ ಮೂಲವಾಗಿವೆ. ತರಕಾರಿಗಳು, ಹಣ್ಣುಗಳು, ಧಾನ್ಯಗಳು ಮತ್ತು ಹಾಲು ಕೂಡ ಪೊಟ್ಯಾಷಿಯಂ ಅನ್ನು ಹೊಂದಿರುತ್ತದೆ. 30 ಗ್ರಾಂ ಹಸಿರು ಬೇಳೆಯು ಸರಿಸುಮಾರು 353 ಮಿಲಿಗ್ರಾಂ ಪೊಟ್ಯಾಷಿಯಂ ಅನ್ನು ಹೊಂದಿರುತ್ತದೆ. 30 ಗ್ರಾಂ ಕಚ್ಚಾ ಸೋಯಾಬೀನ್ ಸುಮಾರು 490 ಮಿಲಿಗ್ರಾಂಗಳನ್ನು ಹೊಂದಿರುತ್ತದೆ. 30 ಗ್ರಾಂ ಕಚ್ಚಾ ಒಡೆದ ಕೆಂಪು ಕಡಲೆ ಸುಮಾರು 419 ಮಿಲಿಗ್ರಾಂಗಳನ್ನು ಹೊಂದಿರುತ್ತದೆ. 30 ಗ್ರಾಂ ಒಡೆದ ಕರಿ ಕಡಲೆ ಸುಮಾರು 347 ಮಿಲಿಗ್ರಾಂಗಳನ್ನು ಹೊಂದಿರುತ್ತದೆ. 20 ಗ್ರಾಂ ಬಾದಾಮಿಯು ಸುಮಾರು 140 ಮಿಲಿಗ್ರಾಂಗಳನ್ನು ಹೊಂದಿರುತ್ತದೆ. 20 ಗ್ರಾಂ ಗೋಡಂಬಿಯು ಸರಿಸುಮಾರು 127 ಮಿಲಿಗ್ರಾಂಗಳನ್ನು ಹೊಂದಿರುತ್ತದೆ. 10 ಗ್ರಾಂ ಎಳ್ಳು ಬೀಜಗಳು ಸುಮಾರು 46 ಮಿಲಿಗ್ರಾಂಗಳನ್ನು ಹೊಂದಿರುತ್ತದೆ. 10 ಗ್ರಾಂ ಸೂರ್ಯಕಾಂತಿ ಬೀಜಗಳು ಸರಿಸುಮಾರು 56 ಮಿಲಿಗ್ರಾಂ ಪೊಟ್ಯಾಷಿಯಂ ಅನ್ನು ಹೊಂದಿರುತ್ತವೆ. 100 ಗ್ರಾಂ ಪಾಲಕ್ ಸೊಪ್ಪು ಸುಮಾರು 625 ಮಿಲಿಗ್ರಾಂ ಪೊಟ್ಯಾಷಿಯಂ ಅನ್ನು ಹೊಂದಿರುತ್ತದೆ. 100 ಗ್ರಾಂ ಅಮರಂತ್ ಎಲೆಗಳು ಸುಮಾರು 572 ಮಿಲಿಗ್ರಾಂಗಳನ್ನು ಹೊಂದಿರುತ್ತವೆ. 100 ಗ್ರಾಂ ಕಿತ್ತಳೆ ಸುಮಾರು 164 ಮಿಲಿಗ್ರಾಂಗಳನ್ನು ಹೊಂದಿರುತ್ತದೆ. 100 ಗ್ರಾಂ ಪೇರಲವು ಸುಮಾರು 283 ಮಿಲಿಗ್ರಾಂ ಪೊಟ್ಯಾಷಿಯಂ ಅನ್ನು ಹೊಂದಿರುತ್ತದೆ. 250 ಮಿಲಿ ಹಾಲಿನಲ್ಲಿ ಸರಿಸುಮಾರು 260 ಮಿಲಿಗ್ರಾಂ ಪೊಟ್ಯಾಷಿಯಂ ಇದೆ. ಅಂತೆಯೇ ಕೆಲವು ಮಸಾಲೆಗಳು ಮತ್ತು ಮಸಾಲೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಪೊಟ್ಯಾಷಿಯಂ ಅನ್ನು ಹೊಂದಿರುತ್ತದೆ. 5 ಗ್ರಾಂ ಅರಿಶಿನ ಪುಡಿಯು ಸುಮಾರು 118 ಮಿಲಿಗ್ರಾಂ ಅನ್ನು ಹೊಂದಿರುತ್ತವೆ. 5 ಗ್ರಾಂ ಮೆಂತೆ ಬೀಜಗಳು ಸುಮಾರು 46 ಮಿಲಿಗ್ರಾಂಗಳನ್ನು ಹೊಂದಿರುತ್ತವೆ. 5 ಗ್ರಾಂ ಕೆಂಪು ಮೆಣಸಿನ ಪುಡಿಯಲ್ಲಿ ಸುಮಾರು 112 ಮಿಲಿಗ್ರಾಂ ಇರುತ್ತದೆ. 5 ಗ್ರಾಂ ಕರಿಮೆಣಸು ಬೀಜಗಳು ಸುಮಾರು 74 ಮಿಲಿಗ್ರಾಂಗಳನ್ನು ಹೊಂದಿರುತ್ತವೆ. 5 ಗ್ರಾಂ ಕೊತ್ತಂಬರಿ ಬೀಜಗಳು ಸುಮಾರು 74 ಮಿಲಿಗ್ರಾಂಗಳನ್ನು ಹೊಂದಿರುತ್ತವೆ. ಉತ್ತಮ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕಾಗಿ ಈ ಪೊಟ್ಯಾಷಿಯಂ ಸಮೃದ್ಧ ಆಹಾರವನ್ನು ನಿಯಮಿತವಾಗಿ ಸೇರಿಸಿ. ಪಾಠದ ಕೊನೆಗೆ ಬಂದಿದ್ದೇವೆ. ಅನುವಾದ ಮತ್ತು ಧ್ವನಿ ಶ್ರೀಮತಿ ನಯನಾ ಭಟ್. ಧನ್ಯವಾದಗಳು.